Hey, good evening, my dear children. Welcome back to BioStudy Made Easy. ಈ ವಿಡಿಯೋದಲ್ಲಿ ನಾನು ನಿಮಗೆ ಇಂಪಾರ್ಟೆಂಟ್ ಡೈಗ್ರಾಮ್ಸ್ ಅದರ ಜೊತೆಗೆ ಟೇಬಲ್ಸ್ ಅಂದರೆ ಟ್ಯಾಬ್ಯುಲರ್ ಕಾಲಮ್ ಏನೇನಿದೆ, ಸೊ ಯಾವ್ಯಾವ ಚಾಪ್ಟ್ರಲ್ಲಿ ಏನೇನು ಕಾಲಮ್ಗಳು ಇಂಪಾರ್ಟೆಂಟ್ ಆಗುತ್ತೆ, ಯಾವ್ಯಾವ ಡೈಗ್ರಾಮ್ ನಿಮಗೆ ಇಂಪಾರ್ಟೆಂಟ್ ಆಗಿದೆ ಫಸ್ಟ್ PU ಮಿಡ್ ಟರ್ಮ್ ಎಕ್ಸಾಮಿಗೆ. ಬಯಾಲಜಿಯಲ್ಲಿ ಡೈಗ್ರಾಮ್ಸೇ ತುಂಬ ಇಂಪಾರ್ಟೆಂಟು. 15 ಮಾರ್ಕ್ಸ್ ಅಷ್ಟು ಡೈಗ್ರಾಮ್ಸನ್ನು ನಿಮಗೆ ಎಕ್ಸಾಮಲ್ಲಿ ಕೇಳ್ತಾರೆ. ನಾನು ನಿಮಗೆ ಹೇಳ್ತಾ ಹೋಗ್ತೀನಿ. ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಫ್ರೆಂಡ್ಸ್ಗೆ ಶೇರ್ ಮಾಡಿ. ಆ್ಯಂಡ್ ದೆನ್ ಎಷ್ಟು ಜನ ನಾನು ಕೊಟ್ಟಿರುವಂತಹ 12 hours ಟೈಮ್ ಟೇಬಲನ್ನು ಫಾಲೋ ಮಾಡಿ ಓದ್ತಾ ಇದ್ದೀರಾ ಅಂತ ಹೇಳಿ ನನಗೆ ಕಮೆಂಟ್ ಮಾಡಿ ತಿಳಿಸಿ ನೋಡೋಣ. ಇನ್ನೂವರೆಗೂ ಒಂದು ಮೈಂಡಲ್ಲಿ ಆ ಮೋಟಿವೇಶನ್ ಹಾಗೆ ಇದೆಯಾ ಸ್ಟಡಿ ಮಾಡಬೇಕನ್ನುವಂಥದ್ದು, ಅಥವಾ ಆಗಲೇ ಆ 12 hours ಟೈಮ್ ಟೇಬಲನ್ನು ನೀವು ಆಗಲೇ ಫಾಲೋ ಮಾಡೋದು ಬಿಟ್ಬಿಟ್ಟಿದ್ದೀರಾ ಅಂತ ಹೇಳಿ. ಲೆಟ್ ಮಿ ಚೆಕ್. ಸೊ ನಾವು ಫಸ್ಟ್ ಚಾಪ್ಟರ್ ಲಿವಿಂಗ್ ವರ್ಲ್ಡ್ ನೋಡಿ. ಮಿಡ್ ಟರ್ಮಿಗೆ ನಿಮಗೆ 10 ಚಾಪ್ಟರ್ಸ್ ಇದೆ ಬಯಾಲಜಿಯಲ್ಲಿ. ಯೂಶ್ವಲಿ ಎಲ್ಲ ಕಡೆ 10 ಚಾಪ್ಟರ್ಸ್ ಇದೆ ಟಿಲ್ ಸೆಲ್ ಯೂನಿಟ್ ಆಫ್ ಲೈಫ್ವರೆಗೂ. ಸೊ ಮೊದಲಿಗೆ ಫಸ್ಟ್ ಚಾಪ್ಟ್ರಲ್ಲಿ ನಮಗೆ ಯಾವುದೇ ರೀತಿ ಡೈಗ್ರಾಮ್ ಇಲ್ಲ. ಓಕೆ, ಸೊ ಡೈಗ್ರಾಮ್ ಇಲ್ಲ ಅಂತಂದರೂ ಕೂಡ ನಮಗೆ ಕೆಲವೊಂದಿಷ್ಟು ಕಾಲಮ್ಗಳನ್ನು ನೀವು ನೋಡ್ಕೊಂಡು ಹೋಗಬೇಕಾಗಿತ್ತು. ಯಾವುದು ಅಂತಂದರೆ ಸೊ ದಿಸ್ ಒನ್ ವೆರಿ ವೆರಿ ಇಂಪಾರ್ಟೆಂಟ್. ನಿಮಗೆ ಇದನ್ನು 2 ಮಾರ್ಕ್ಸಿಗೆ ಇದರಲ್ಲಿ ಯಾವುದಾದ್ರೂ ಒಂದು ಕೇಳ್ತಾರೆ. ಮ್ಯಾನ್ನ ಟ್ಯಾಕ್ಸಾನಮಿಕ್ ಕ್ಯಾಟಗರಿ ಜೊತೆಗೆ ಬರೀರಿ ಅಂತ ಹೇಳ್ತಾರೆ, ಅಥವಾ ಹೌಸ್ ಫ್ಲೈದು ಬರೀರಿ, ಮ್ಯಾಂಗೋದು ಬರೀರಿ, ವೀಟ್ದು ಬರೀರಿ ಅಂತ ಕೇಳ್ತಾರೆ. ಸೊ ಯಾವುದಾದ್ರೂ ಒಂದನ್ನು 2 ಮಾರ್ಕ್ಸಿಗೆ ಕೇಳ್ತಾರೆ. ನೀವೇನು ಬರೀಬೇಕು? ನೇಮ್, ಜೀನಸ್ ಯಾವುದು, ಫ್ಯಾಮಿಲಿ ಯಾವುದು, ಆರ್ಡರ್ ಯಾವುದು, ಕ್ಲಾಸ್ ಯಾವುದು, ಡಿವಿಷನ್ ಯಾವುದು. ಓಕೆ, ಸೊ ಇದನ್ನು ಬರೀಬೇಕಾಗುತ್ತೆ ಒಂದೊಂದುರ್ದು. ಓಕೆ, ಸೊ ನೀಟಾಗಿ ನೋಡ್ಕೊಂಡು ಹೋಗಿ ಇದನ್ನು ಬಿಟ್ಟರೆ ನಿಮಗೆ ಸೊ 1 ಮಾರ್ಕಲ್ಲಿ ನಿಮಗೆ ಇದನ್ನು ಕೇಳ್ತಾರೆ, ಟ್ಯಾಕ್ಸಾನಮಿಕ್ ಕ್ಯಾಟಗರಿಯನ್ನು ಕರೆಕ್ಟ್ ಅರೇಂಜ್ಮೆಂಟಲ್ಲಿ ಬರೀರಿ ಅಂತ ಹೇಳಿ, ಅಥವಾ ಯಾವುದಾದ್ರೂ ಅವರೇ ಕೊಡ್ತಾರೆ ಜೀನಸ್ ಮತ್ತು ಆರ್ಡರ್ ಮಧ್ಯದಲ್ಲಿ ಯಾವುದು ಟ್ಯಾಕ್ಸಾನಮಿಕ್ ಕ್ಯಾಟಗರಿ ಬರುತ್ತೆ, ಈ ರೀತಿಯಾಗಿ ಯಾವುದು ಫ್ಯಾಮಿಲಿ. ಸೊ ಹಾಗಾಗಿ ನೀವು ಸ್ಪೀಶೀಸಿಂದ ಹಿಡಿದು ಕಿಂಗ್ಡಮ್ವರೆಗೂ ಇದನ್ನು ನೀಟಾಗಿ ಸ್ಪೀಶೀಸ್ ಆದಮೇಲೆ ಜೀನಸ್ ಆದಮೇಲೆ ಫ್ಯಾಮಿಲಿ, ಇದಾದಮೇಲೆ ಆರ್ಡರ್, ನೆಕ್ಸ್ಟ್ ಕ್ಲಾಸ್, ಫೈಲಮ್ ಆರ್ ಡಿವಿಷನ್, ಆಮೇಲೆ ಕಿಂಗ್ಡಮ್, ಇದೇ ಸೀಕ್ವೆನ್ಸಲ್ಲಿ ನೀವು ನೋಡ್ಕೊಂಡು ಹೋಗಬೇಕು. ಸೊ ಫಸ್ಟ್ ಯಾವುದಿರುತ್ತೆ? ಸ್ಪೀಶೀಸಿಂದ ಕಿಂಗ್ಡಮ್ವರೆಗೂ. ನೆಕ್ಸ್ಟ್ ಬಯಾಲಜಿಕಲ್ ಕ್ಲಾಸಿಫಿಕೇಷನ್ ಚಾಪ್ಟ್ರಿಗೆ ಬಂದರೆ ಸೊ ಇದರಲ್ಲಿ ನಿಮಗೆ 3 ಡೈಗ್ರಾಮ್ಸು ಬರುತ್ತೆ. ನಿಮ್ಗೆ ಇದರಲ್ಲಿ 3 ಡೈಗ್ರಾಮ್ಸ್ ಯಾವ್ದ್ಯಾವುದು ಅಂತಂದರೆ ಎಲ್ಲದನ್ನು ಆಲ್ಮೋಸ್ಟ್ 2 ಮಾರ್ಕ್ಸಿಗೆ ಕೇಳ್ತಾರೆ. ಸೊ ಮೊದಲನೇದು ನಾಸ್ಟಾಕ್ ನೋಡಿ. ನಾಸ್ಟಾಕ್ನ ಡೈಗ್ರಾಮ್ ಮೇಲೆ ನಿಮಗೆ ಇವನ್ MCQ ಅಥವಾ 2 ಮಾರ್ಕ್ಸಲ್ಲಿ ಕ್ವಶನ್ಸನ್ನು ಹೇಗೆ ಕೇಳ್ತಾರೆ ಅಥವಾ ಅಂತ ಹೇಳಿ ನಾನು ಒಂದು ಮಿಡ್ ಟರ್ಮ್ ಮಾಡೆಲ್ ಕ್ವಶನ್ ಪೇಪರ್ ನಾನೇನು ರೀಸೆಂಟಾಗಿ ಸಾಲ್ವ್ ಮಾಡಿ ಹಾಕಿದ್ದೀನಿ ಫಸ್ಟ್ PUದು, ಅದರಲ್ಲಿ ನಾನು ನಿಮಗೆ ಹೇಳಿದ್ದೀನಿ ನೋಡಿ ನಾಸ್ಟಾಕ್ ಮೇಲೆ ಯಾವ ಥರ ಕ್ವಶನ್ ಬಂದಿದೆ ಅಂತ ಹೇಳಿ. ಅವರೇ ಡೈಗ್ರಾಮ್ ಕೊಟ್ಬಿಟ್ಟು ಪಾರ್ಟ್ಸನ್ನು ಲೇಬಲ್ ಮಾಡೋದಕ್ಕೆ ಕೇಳ್ತಾರೆ. ಓಕೆ, ಸೊ ಹಾಗಾಗಿ ನೀಟಾಗಿ ನೋಡ್ಕೊಂಡು ಹೋಗಿ. ಸುಮ್ಮನೆ ಗೊತ್ತಿದ್ದು ಒಂದೊಂದು ಸರ್ತಿ ಮಾರ್ಕ್ಸ್ ಕಳ್ಕೊಳ್ಳೋ ಥರ ಆಗುತ್ತೆ ಈಸಿ ಕ್ವಶನ್ಸಿಗೆ. ಹಾಗಾಗಿ ಒಂದು ಸರ್ತಿ ಈ ಡೈಗ್ರಾಮ್ಸ್ನೆಲ್ಲ ಪ್ರಾಕ್ಟೀಸ್ ಮಾಡಿಬಿಡಿ. ಸೊ ಇದು ಕೂಡ 2 ಮಾರ್ಕ್ಸ್. ನೆಕ್ಸ್ಟ್ TMV 2 ಮಾರ್ಕ್ಸಿಗೆ ಕೇಳ್ತಾರೆ. ಆ್ಯಂಡ್ ಬ್ಯಾಕ್ಟೀರಿಯೋಫೇಜ್ 2 ಮಾರ್ಕ್ಸಿಗೆ ಕೇಳ್ತಾರೆ. ನೆಕ್ಸ್ಟ್ ಇನ್ನು ಪ್ಲ್ಯಾಂಟ್ ಕಿಂಗ್ಡಮಿಗೆ ಬಂದರೆ ಯಾವುದೇ ಡೈಗ್ರಾಮ್ಸ್ ಇಲ್ಲ, ಬಟ್ ಕ್ಲಾಸಿಫಿಕೇಷನ್ ಆಫ್ ಆಲ್ಗೆ ಏನಿದೆ ಸೊ ಇದು ನಿಮಗೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ. 2 ಮಾರ್ಕ್ಸಲ್ಲಿ, 3 ಮಾರ್ಕ್ಸಲ್ಲಿ ಅಥವಾ 5 ಮಾರ್ಕ್ಸಲ್ಲೂ ಕೂಡ ನಿಮಗೆ ಇದನ್ನು ಕೇಳೋ ಚಾನ್ಸಸ್ ಇದೆ. ಓಕೆ, ಸೊ ಆಗಲೇ ಒಂದು ಮಿಡ್ ಟರ್ಮ್ ಮಾಡೆಲ್ ಕ್ವಶನ್ ಪೇಪರಲ್ಲಿ ನೀವು ನೋಡಿದ್ದೀರಾ, ಫಿಯೋಫೈಷಿಯೆ ಮತ್ತು ರೋಡೋಫೈಷಿಯದು ಡಿಫ್ರೆನ್ಸ್ ಬರೀರಿ ಅಂತ ಕೇಳಿದ್ದಾರೆ. ಓಕೆ, ಸೊ ಇದೇ ತರಹ ಅವರು ಕ್ಲೋರೋಫೈಷಿಯದ್ದು ಕೇಳ್ಬೋದು, ಅಥವಾ 3 ಸೇರಿ ಕ್ಲಾಸಿಫಿಕೇಷನ್ ಆಫ್ ಆಲ್ಗೆನ ಕೊಡಿ ಅಂತ ನಿಮಗೆ ಕೇಳ್ಬೋದು. ಓಕೆ, ಸೊ ಅದಕ್ಕೆ ನೀವು ಕಾಮನ್ ನೇಮ್ ಏನು, ಮೇಜರ್ ಪಿಗ್ಮೆಂಟ್ಸ್ ಯಾವ್ದ್ಯಾವ್ದಿರುತ್ತೆ ತುಂಬ ಇಂಪಾರ್ಟೆಂಟ್ ಇದು, ಆಮೇಲೆ ಸ್ಟೋರ್ಡ್ ಫುಡ್ ಮಟೀರಿಯಲ್ 1 ಮಾರ್ಕಲ್ಲಿ ಕೇಳ್ತಾರೆ, ಆ್ಯಂಡ್ ಸೆಲ್ ವಾಲ್. ಓಕೆ, ಸೊ ಇದಿಷ್ಟನ್ನು ನೀಟಾಗಿ ನೋಡ್ಕೊಂಡು ಹೋಗಿರಿ. ಓಕೆ, ನಾವು ಎನಿಮಲ್ ಕಿಂಗ್ಡಮ್ ಚಾಪ್ಟರಿಗೆ ಬಂದರೆ ನಿಮಗೆ ಕಾರ್ಡೇಟ್ ಮತ್ತು ನಾನ್ ಕಾರ್ಡೇಟ್ನ ಡಿಫ್ರೆನ್ಸ್ 2 ಅಥವಾ 3 ಮಾರ್ಕ್ಸಲ್ಲಿ ನಿಮಗೆ ಕೇಳ್ತಾರೆ. ಓಕೆ, ಸೊ ಇದು ಡಿಫ್ರೆನ್ಸಸ್, ಕಾರ್ಡೇಟ್ಸ್ ನಾನ್ ಕಾರ್ಡೇಟ್ಸ್ ಮಧ್ಯೆ ಡಿಫ್ರೆನ್ಸಸ್ಸನ್ನು ನೋಡ್ಕೊಳ್ಳಿ. ನೆಕ್ಸ್ಟ್ ಮಾರ್ಫಾಲಜಿ ಆಫ್ ಫ್ಲವರಿಂಗ್ ಪ್ಲಾಂಟ್ಸ್. ಓಕೆ, ಸೊ ಇದರಲ್ಲಿ ನಮಗೆ ಡೈಗ್ರಾಮ್ಸ್ ಬರುತ್ತೆ. ಯಾವುದು ಅಂತಂದರೆ 3 ಡೈಗ್ರಾಮ್ಸ್ ಇದೆ. ಒಂದು ರೀಜನ್ಸ್ ಆಫ್ ರೂಟ್ ಟಿಪ್. ಓಕೆ, ಸೊ ಈ ಡೈಗ್ರಾಮನ್ನು ಅವರು ಕೇಳ್ತಾರೆ. ನೆಕ್ಸ್ಟ್ ಸೆಕೆಂಡ್ ಒನ್ ಫ್ಲೋರಲ್ ಡೈಗ್ರಾಮ್ ಆಫ್ ಸೊಲನೇಶಿಯೆ ಫ್ಯಾಮಿಲಿ. ಓಕೆ, ಸೊ ಸೊಲನೇಶಿಯೆ ಫ್ಯಾಮಿಲಿಯ ಫ್ಲೋರಲ್ ಡೈಗ್ರಾಮನ್ನು ನಿಮಗೆ 3 ಮಾರ್ಕ್ಸಿಗೆ ಕೇಳ್ತಾರೆ. ಓಕೆ, ಸೊ ದಿಸ್ ಈಸ್ ಫಾರ್ 3 ಮಾರ್ಕ್ ಆ್ಯಂಡ್ ದಿಸ್ ಈಸ್ ಫಾರ್ ಸಮ್ 2 ಮಾರ್ಕ್. ಆ್ಯಂಡ್ ಲೀಫ್ನ ಡೈಗ್ರಾಮನ್ನು 2 ಮಾರ್ಕ್ಸಿಗೆ ಕೇಳೋ ಚಾನ್ಸಸ್ ಇರುತ್ತೆ. ಓಕೆ, ಸೊ ಕೆಲವೊಂದು ಸರ್ತಿ ತುಂಬ ಬೇರೆ ಬೇರೆ ಕ್ವಶನ್ ಪೇಪರ್ಸ್ ನಾನೇನು ನೋಡಿದ್ದೀನಿ, ಸೊ ಯಾವುದೋ ಕೆಲವೊಂದರಲ್ಲಿ ಲೀಫ್ನ ಡೈಗ್ರಾಮನ್ನು ಕೂಡ ಕೇಳೋ ಚಾನ್ಸಸ್ ಇದೆ. ಹಾಗಾಗಿ ನೆಕ್ಸ್ಟ್ ಎನಾಟಮಿ ಆಫ್ ಫ್ಲವರಿಂಗ್ ಪ್ಲಾಂಟ್ಸ್. ಇದಂತೂ ಕಂಪಲ್ಸರಿಯಾಗಿ ಇದರಿಂದ ಒಂದು 5 ಮಾರ್ಕ್ಸ್ನ ಡೈಗ್ರಾಮ್ ನಿಮಗೆ ಬಂದೇ ಬರುತ್ತೆ ಫಾರ್ ಯುವರ್ ಮಿಡ್ ಟರ್ಮ್ ಎಕ್ಸಾಮ್. ಕಂಪಲ್ಸರಿಯಾಗಿ ಬರುತ್ತೆ. ಯಾವ್ದು ಬರಬಹುದು? ಡೈಕಾಟ್ ರೂಟ್ ಬರಬಹುದು, ಅಥವಾ ಮೋನೋಕಾಟ್ ರೂಟ್ ಕೇಳಬಹುದು. ಆ್ಯಂಡ್ ದೆನ್ ಡೈಕಾಟ್ ಸ್ಟೆಮ್ ಅಥವಾ ಮೋನೋಕಾಟ್ ಸ್ಟೆಮ್ಮನ್ನು ಕೇಳ್ಬೋದು. ಮೋನೋಕಾಟ್ ಸ್ಟೆಮ್ ನೋಡಿ ಸ್ವಲ್ಪ ಡಿಫ್ರೆಂಟ್ ಆಗಿದೆ. ಇದು 3 ಜೊತೆ ಕೂಡ ಅದು ಕನ್ಫ್ಯೂಸ್ ಆಗಲ್ಲ. ಮೋನೋಕಾಟ್ ಸ್ಟೆಮ್ ಈ ರೀತಿಯಾಗಿದೆ ಡಿಫ್ರೆಂಟಾಗಿ, ಹೌದಾ?
ಹ್ಯೂಮನ್ ಫೇಸ್ ತರಹ ನಮಗೆ ಈ ರೀತಿಯಾಗಿ ಹ್ಯೂಮನ್ ಫೇಸ್ ಮನುಷ್ಯರ ಮುಖದ ತರಹ ಅನಿಸುತ್ತೆ ಇದು ಮೊನೊಕಾಟ್ ಸ್ಟೆಮ್. ಸೊ ಅದನ್ನು ನೀವು ನೆನ್ಪಿಟ್ಕೋಬೋದು. ಆಮೇಲೆ ರೂಟ್ ಹೇಗೆ ನೆನ್ಪಿಟ್ಕೋತೀರಾ, ರೂಟಲ್ಲಿ ನೋಡಿ ನಮಗೆ ಕ್ಲಿಯರ್ ಆಗಿ ನಾವು ಈ ರೀತಿಯಾಗಿ ಸರ್ಕಲನ್ನು ಬಿಡಿಸ್ಬಿಟ್ಟು ನಾವು ಡೈಗ್ರಾಮನ್ನು ಹಾಕ್ತೀವಿ ನೀಟಾಗಿ, ಹೌದಾ. ಸೊ ಇದು ರೂಟಲ್ಲಿ ಮಾತ್ರ ಈ ತರಹ ಕಂಡು ಬರುತ್ತೆ, ನೆನ್ಪಿಟ್ಕೊಳ್ಳಿ. ರೂಟಲ್ಲಿ ಮಾತ್ರ ಹೀಗೆ ಬಿಡಿಸ್ತೀವಿ, ಬಿಟ್ಟರೆ ಡೈಕಾಟ್ ಸ್ಟೆಮ್ಮಲ್ಲಿ ನಮಗೆ ಆ ರೀತಿ ರೌಂಡಾಗಿಲ್ಲ, ಹೌದಾ. ಸೊ ನೋಡಿ ನೆನ್ಪಿಟ್ಕೊಳ್ಳಿ, ಈ ರೀತಿಯಾಗಿದೆ. ಸೊ ಡೈಕಾಟ್ ಸ್ಟೆಮ್ಮಲ್ಲಿ ನಮಗೆ ಈ ತರಹ ದಪ್ಪ ಪೆರಿಸೈಕಲ್ ಬಿಡಿಸ್ತೀವಿ, ಆಮೇಲೆ ಫ್ಲೋಯಮ್, ಕೇಂಬಿಯಮ್ ಮತ್ತು ಝೈಲಮ್ ಪಿತ್ತನ್ನು ಬಿಡಿಸ್ತೀವಿ. ಮೊನೊಕಾಟ್ ಸ್ಟೆಮ್ಮು ಹ್ಯೂಮನ್ ಫೇಸ್ ತರಹ ಇದೆ. ಸೊ ಇವೆಲ್ಲ ಡೈಗ್ರಾಮ್ಸನ್ನು ನಿಮಗೆ 5 ಮಾರ್ಕಿಗೆ ಕೇಳ್ತಾರೆ, ಕೆಲವೊಂದು ಸರ್ತಿ 3 ಮಾರ್ಕಿಗೂ ಕೇಳೋ ಚಾನ್ಸಸ್ ಇರುತ್ತೆ. ಓಕೆ, ಇನ್ನು ನೆಕ್ಸ್ಟ್ ಲೀಫಲ್ಲಿ ಬಂದರೆ ಡೈಕಾಟ್ ಲೀಫನ್ನು ಜಾಸ್ತಿ ಸರ್ತಿ ಕೇಳಿದ್ದಾರೆ. ಮೊನೊಕಾಟ್ ಎಲ್ಲೂ ಕೇಳಿಲ್ಲ ನಾನು ನೋಡಿರೋ ಪ್ರಕಾರ. ಡೈಕಾಟ್ ಲೀಫನ್ನು ಕೇಳ್ತಾರೆ, ಯಾಕಂದರೆ ಇದರಲ್ಲಿ ಮೀಸೋಫಿಲ್ ಡಿಫ್ರೆನ್ಷಿಯೇಟ್ ಆಗಿದೆ. ಮೇಲಿದು ಪ್ಯಾಲಿಸೈಡ್ ಮೀಸೋಫಿಲ್ ಅಂತ ಕರಿತೀವಿ, ಅಂದರೆ ಈ ರೀತಿ ಎಲಾಂಗೇಟೆಡ್ ಆಗಿದೆ. ಆಮೇಲೆ ಕೆಳಗಡೆದು ಈ ರೀತಿ ಸ್ಪಾಂಜಿ ಮೀಸೋಫಿಲ್ ಅಂತ ಕರಿತೀವಿ. ಪ್ಯಾಲಿಸೈಡ್ ಮತ್ತು ಸ್ಪಾಂಜಿ ಮೀಸೋಫಿಲ್, ಈ ರೀತಿಯಾಗಿ 2 ಟೈಪ್ ಮೀಸೋಫಿಲ್ ಇದೆ ಡೈಕಾಟ್ ಲೀಫಲ್ಲಿ, ಹಾಗಾಗಿ ಜಾಸ್ತಿ ಇದನ್ನೇ ಕೇಳ್ತಾರೆ. ಓಕೆ, ಇನ್ನು ನೆಕ್ಸ್ಟು 2 ಮಾರ್ಕ್ಸಿಗೆ ನಿಮಗೆ ಸ್ಟೊಮ್ಯಾಟಾದ ಡೈಗ್ರಾಮನ್ನು ಕೇಳ್ತಾರೆ. ನೀವು ನೋಡಿದ್ರಿ ಇದನ್ನು MCQನಲ್ಲಿ ಯಾವ ತರಹ ಕೇಳಿದ್ರು ನೋಡಿ, ನಾನು ರೀಸೆಂಟಾಗಿ ಸಾಲ್ವ್ ಮಾಡಿದ್ದೀನಲ್ಲ, ಅದರಲ್ಲಿ ಅವರೇ ಡೈಗ್ರಾಮನ್ನು ಕೊಟ್ಟು ನಿಮಗೆ ಲೇಬಲ್ ಮಾಡೋದಕ್ಕೆ ಕೇಳಿದರು, ಹೌದಾ. ನೋಡಿ 2 ಮಾರ್ಕ್ಸಿನ ಡೈಗ್ರಾಮನ್ನು ಬರೀ 1 ಮಾರ್ಕ್ MCQನಲ್ಲಿ ಕೇಳಿದ್ದಾರೆ. ಸೊ ಈ ತರಹ ಕೂಡ ಕೇಳೋ ಚಾನ್ಸಸ್ ಇರುತ್ತೆ. ಹಾಗಾಗಿ ನೀವು ನೀಟಾಗಿ ಇವೆಲ್ಲ ಡೈಗ್ರಾಮ್ಸ್ ನಾನೇನು ಹೇಳ್ತಾ ಇದ್ದೀನಿ ನೀಟಾಗಿ ನೋಡಿಕೊಂಡು ಅದರ ಲೇಬಲಿಂಗ್ಸನ್ನು ನೋಡ್ಕೊಂಡು ಹೋಗಿ. ಇದರಲ್ಲಿ ಡೈಗ್ರಾಮ್ ನೀವು ಇದಿಷ್ಟನ್ನೇ ಇಳಿಸ್ಬೇಕಾಗಿರೋದು, ಇಷ್ಟೇ. ಇದೇನು ಗ್ರೀನ್ ಪಾರ್ಟ್ ಇದೆಯಲ್ಲ ಇಷ್ಟನ್ನೇ ಇಳಿಸ್ಬೇಕು ನೀವು. ಸೊ ಫಸ್ಟು ಗಾರ್ಡ್ ಸೆಲ್ಲನ್ನು ಬಿಡಿಸ್ತೀರಾ, ತುಂಬ ಸಿಂಪಲ್ ಆಗಿದೆ. ಓಕೆ, ಸೊ ಗಾರ್ಡ್ ಸೆಲ್ಲನ್ನು ಬಿಡಿಸ್ತೀರಾ. ನೆಕ್ಸ್ಟ್ ಅದ್ರ ಒಳಗಡೆ ಈ ರೀತಿಯಾಗಿ ರೌಂಡಾಗಿ ಕ್ಲೋರೋಪ್ಲಾಸ್ಟನ್ನು ಬಿಡಿಸ್ತೀರಾ ಗಾರ್ಡ್ ಸೆಲ್ ಒಳಗಡೆ. ಅದಾದಮೇಲೆ ಅಕ್ಕಪಕ್ಕ ಒಂದಿಷ್ಟು ಸೆಲ್ಸನ್ನು ಬಿಡಿಸ್ತೀರಾ. ಸೊ ದಿಸ್ ಈಸ್ ಸಬ್ಸಿಡರಿ ಸೆಲ್ಸ್, ಹೌದಾ. ಸೊ ಇದು ಸಬ್ಸಿಡರಿ ಸೆಲ್ಸು, ಮಿಡಲಲ್ಲಿರುವಂಥದ್ದು ಸ್ಟೊಮ್ಯಾಟಲ್ ಪೋರ್. ಓಕೆ, ಸೊ ಇಷ್ಟೇ ಡೈಗ್ರಾಮ್ ನೀವು ಬಿಡಿಸ್ಬೇಕಾಗಿರೋದು, ಉಳಿದಿದ್ದೆಲ್ಲ ಇಲ್ಲ. ಓಕೆ, ನೆಕ್ಸ್ಟ್ ಸ್ಟ್ರಕ್ಚರಲ್ ಆರ್ಗನೈಸೇಷನ್ ಇನ್ ಎನಿಮಲ್ಸ್, ಇದರಿಂದನೂ ಕೂಡ ನಿಮಗೆ ಒಂದು 5 ಮಾರ್ಕ್ ಅಥವಾ 3 ಮಾರ್ಕಲ್ಲಿ ಡೈಗ್ರಾಮನ್ನು ಕೇಳ್ತಾರೆ. ಯಾವುದು ಅಂತಂದರೆ ಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮ್ ಆಫ್ ಫ್ರಾಗ್ ಕೇಳ್ಬೋದು, ಅಥವಾ ಫಿಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮ್ ಆಫ್ ಫ್ರಾಗ್ ಕೇಳ್ಬೋದು, ಅಥವಾ ಡೈಜೆಸ್ಟಿವ್ ಸಿಸ್ಟಮನ್ನು ಕೂಡ ನಿಮಗೆ 5 ಮಾರ್ಕ್ಸಿಗೆ ಕೇಳ್ತಾರೆ. ಸೊ 5 ಮಾರ್ಕ್ಸಿಗೆ ಡೈಗ್ರಾಮ್ ನೋಡಿ, ಮೇನಾಗಿ ನಾವು ಡೈಜೆಸ್ಟಿವ್ ಸಿಸ್ಟಮ್ ಅಂದರೆ ಈ ಡೈಗ್ರಾಮ್ ಇಲ್ಲೇನು ಹೇಳ್ತಾ ಇದ್ದೀನಲ್ವ, ನಾನು ಬ್ಲೂ ಕಲರಲ್ಲಿ ಮಾರ್ಕ್ ಮಾಡ್ತಿದ್ದೀನಲ್ವ, ಸೊ ಇದನ್ನೇ ನೀವು ಮೇಜರಾಗಿ ಬಿಡಿಸ್ಬೇಕು. ಯಾಕಂತಂದರೆ ಸೊ ದಿಸ್ ಈಸ್ ದ ಮೇನ್ ಡೈಜೆಸ್ಟಿವ್ ಸಿಸ್ಟಮ್ ಇದು, ಹೌದಾ. ಸೊ ದಿಸ್ ಈಸ್ ದ ಡೈಜೆಸ್ಟಿವ್ ಸಿಸ್ಟಮ್, ಯಾಕಂದರೆ ಈಸೋಫೇಗಸ್ಸು, ಅದಾದ ನಂತರ ನೆಕ್ಸ್ಟ್ ಸ್ಟೊಮಕ್ ಇದೆ, ಆಮೇಲೆ ಇಂಟೆಸ್ಟೈನ್, ಆಮೇಲೆ ರೆಕ್ಟಮ್ ಆ್ಯಂಡ್ ದೆನ್ ಕ್ಲೋಯಾಕಲ್ ಅಪೆರ್ಚರ್. ಓಕೆ, ಸೊ ಇದೆಲ್ಲ ತುಂಬ ಇಂಪಾರ್ಟೆಂಟ್. ಸೊ ಹಾಗಾಗಿ ಇವುಗಳನ್ನು ಮೇನಾಗಿ ಬಿಡಿಸಿ, ಆಮೇಲೆ ಲಿವರ್ ಒಂದನ್ನು ಬಿಡಿಸಿ. ಓಕೆ, ಸೊ ದಿಸ್ ಲಿವರ್ ಪಾರ್ಟನ್ನು ಬಿಡಿಸಿ. ನೆಕ್ಸ್ಟ್ ಸೆಲ್ ಯೂನಿಟ್ ಆಫ್ ಲೈಫ್, ಇದಂತೂ ಸಿಕ್ಕಾಪಟ್ಟೆ ಇಂಪಾರ್ಟೆಂಟ್ ಚಾಪ್ಟರ್ ಇದು. ಸೆಲ್ ಯೂನಿಟ್ ಆಫ್ ಲೈಫ್ ಇದರಲ್ಲಿ ಏನಿಲ್ಲ ಅಂತಂದ್ರೂ ಒಂದು 5-6 ನಿಮಗೆ ಅಥವಾ 6ಕ್ಕಿಂತ ಜಾಸ್ತಿ ನಿಮಗೆ ಡೈಗ್ರಾಮ್ಸು ಇದರಲ್ಲಿ ಬರುತ್ತೆ. ಸೊ ಹಾಗಾಗಿ ಇದರಿಂದ ಒಂದು ಡೈಗ್ರಾಮ್ ನಿಮಗೆ ಫಿಕ್ಸ್ ಕೇಳ್ತಾರೆ. ಒಂದು ಡೈಗ್ರಾಮ್ ಅಂತೂ ಇದರಿಂದ ಫಿಕ್ಸ್ 5 ಮಾರ್ಕ್ಸಿಗೆ ಕೇಳ್ಬೋದು, 3 ಮಾರ್ಕ್ಸಿಗೆ ಕೇಳ್ಬೋದು. ಒಟ್ಟಿನಲ್ಲಿ ಇದರಿಂದ 1-2 ಡೈಗ್ರಾಮ್ಸು ಈ ಚಾಪ್ಟ್ರಿಂದ ನಿಮಗೆ ಮಿಡ್ ಟರ್ಮಲ್ಲಂತೂ ಕಂಪಲ್ಸರಿಯಾಗಿ ಬರುತ್ತೆ. ಯಾವುದು 5 ಮಾರ್ಕಿಗೆ ಪ್ಲ್ಯಾಂಟ್ ಸೆಲ್ಲನ್ನು ಕೇಳ್ಬೋದು, ಅಥವಾ ಎನಿಮಲ್ ಸೆಲ್ಲನ್ನು ಕೂಡ 5 ಮಾರ್ಕಿಗೆ ಕೇಳ್ತಾರೆ. ಇನ್ನು ನೆಕ್ಸ್ಟ್ ಪ್ಲಾಸ್ಮಾ ಮೆಂಬ್ರೇನ್ನ ಡೈಗ್ರಾಮ್, ಅಗೇನ್ ಇದು ಕೂಡ 5 ಮಾರ್ಕಿಗೆ ಕೇಳ್ಬೋದು, ಅಥವಾ 3 ಮಾರ್ಕಲ್ಲಿ ಬರೀ ಡೈಗ್ರಾಮ್ ಕೇಳ್ಬೋದು. ಎಕ್ಸ್ಪ್ಲನೇಷನ್ ಎಲ್ಲ ಕೇಳಿದರೆ 5 ಮಾರ್ಕಲ್ಲಿ ಇರುತ್ತೆ. ನೆಕ್ಸ್ಟ್ ಮೈಟೋಕಾಂಡ್ರಿಯಾದ ಡೈಗ್ರಾಮನ್ನು ಕೇಳ್ತಾರೆ. ಓಕೆ, ಸೊ ದಿಸ್ ಈಸ್ ಫಾರ್ ಸಮ್ 3 ಮಾರ್ಕಲ್ಲಿ ಕೇಳ್ಬೋದು. ನೆಕ್ಸ್ಟ್ ಕ್ಲೋರೋಪ್ಲಾಸ್ಟ್ನ ಡೈಗ್ರಾಮ್, ಇದನ್ನು 5 ಮಾರ್ಕಿಗೂ ಕೇಳ್ಬೋದು ಅಥವಾ 3 ಮಾರ್ಕಿಗೆ ಕೇಳ್ಬೋದು. ನೆಕ್ಸ್ಟ್ ಸೆಂಟ್ರಿಯೋಲ್ನ ಡೈಗ್ರಾಮ್, ಅಗೇನ್ 3 ಮಾರ್ಕ್ ಅಥವಾ 5 ಮಾರ್ಕಿಗೆ ಕೇಳ್ಬೋದು. ನೆಕ್ಸ್ಟ್ ನ್ಯೂಕ್ಲಿಯಸ್ನ ಡೈಗ್ರಾಮ್, ಇದನ್ನು ಒಂದು 2 ಮಾರ್ಕ್ಸಿಗೆ ಕೇಳ್ತಾರೆ. ಓಕೆ, ಸೊ ಇದು ಸೆಲ್ ಯೂನಿಟ್ ಆಫ್ ಲೈಫ್ ಚಾಪ್ಟ್ರಿಂದ ಆಗಿತ್ತು. ಇನ್ನು ನೆಕ್ಸ್ಟ್ ಬಯೋಮಾಲಿಕ್ಯೂಲ್ಸ್ ಚಾಪ್ಟ್ರಲ್ಲಿ ಯಾವುದು ಡೈಗ್ರಾಮ್ಸೇ ಇಲ್ವಲ್ಲ ಅಂತ ಅಂದ್ಕೊಳ್ಬೇಡಿ, ಕೇಳೋ ಚಾನ್ಸಸ್ ಇದೆ. ಆ್ಯಕ್ಟಿವೇಷನ್ ಎನರ್ಜಿ ಬಗ್ಗೆ ನಿಮಗೆ 3 ಮಾರ್ಕ್ಸಲ್ಲಿ ಬರೀ ಇದು ಗ್ರಾಫನ್ನು ಹಾಕಿ ಅಂತ ನಿಮಗೆ ಕೇಳ್ಬೋದು. ಆ್ಯಂಡ್ ಫಂಕ್ಷನ್ಸ್ ಆಫ್ ಪ್ರೋಟೀನ್ಸ್ ಇದೆಯಲ್ಲ, ಸೊ ವೆರಿ ವೆರಿ ಇಂಪಾರ್ಟೆಂಟ್. ಫಂಕ್ಷನ್ಸ್ ಆಫ್ ಪ್ರೋಟೀನ್ ಮೇಲೆ ನಿಮಗೆ MCQಗಳು ಅಥವಾ 2 ಮಾರ್ಕ್ನ ಕ್ವಶನ್ಸು ಕೇಳೋ ಚಾನ್ಸಸ್ ಇರುತ್ತೆ, ಅಥವಾ ಹಾಟ್ಸ್ನ ಕ್ವಶನ್ ಇದ್ರ ಮೇಲೆ ಬರಬಹುದು. ನೋಡಿ ಯಾವ ಪ್ರೋಟೀನು ಅದ್ರ ಫಂಕ್ಷನ್ ಏನು ಅನ್ನುವಂಥದ್ದನ್ನು ಸ್ವಲ್ಪ ಕರೆಕ್ಟಾಗಿ ನೋಡ್ಕೊಂಡಿರಿ. ನೆಕ್ಸ್ಟ್ ಸೆಕೆಂಡರಿ ಮೆಟಬೊಲೈಟ್ಸ್ದು ಇದು ಏನು ಅಷ್ಟೊಂದು ಇಂಪಾರ್ಟೆಂಟ್ ಇಲ್ಲ, ಆದರೂ ನೋಡ್ಕೊಂಡಿರಿ, MCQನಲ್ಲಿ ಕೇಳ್ಬೋದು. ಬಟ್ ದೀಸ್ ಆರ್ ಆ್ಯಕ್ಚುಲಿ ಮೇನ್ಲಿ ಇದು
ನೀಟ್ಗೆ ತುಂಬ ಇಂಪಾರ್ಟೆಂಟ್ ಇದು. ಬಯೋಮಾಲಿಕ್ಯೂಲ್ಸಲ್ಲಿ ಈ ಟೇಬಲ್ಲು ಮತ್ತು ಈ ಟೇಬಲ್ಲು ನೀಟಿಗೆ ತುಂಬ ಇಂಪಾರ್ಟೆಂಟ್ ಇದು, ಬಟ್ ಹೇಳಲಿಕ್ಕಾಗಲ್ಲ, ನೋಡ್ಕೊಂಡಿರಿ. ಆ್ಯಂಡ್ ಲಾಸ್ಟ್ ಒನ್ ಸೆಲ್ ಸೈಕಲ್ ಆ್ಯಂಡ್ ಸೆಲ್ ಡಿವಿಷನ್ ಚಾಪ್ಟ್ರಲ್ಲಿ ಸೆಲ್ ಸೈಕಲನ್ನೇ ಅವರು ನಿಮಗೆ 3 ಮಾರ್ಕ್ಸಿಗೆ ಕೇಳ್ತಾರೆ. ಸೊ ಕಂಪಲ್ಸರಿಯಾಗಿ ಈ ಚಾಪ್ಟ್ರಿಂದ 3 ಮಾರ್ಕಿಗೆ ಇದೇ ಡೈಗ್ರಾಮನ್ನು ಕೇಳ್ತಾರೆ. ಓಕೆ, ವೆಲ್ ಮೈ ಡಿಯರ್ ಚಿಲ್ಡ್ರನ್, ಇದಿಷ್ಟು ಇಂಪಾರ್ಟೆಂಟ್ ಡೈಗ್ರಾಮ್ಸ್ ಮತ್ತು ಟೇಬಲ್ಸ್ ಆಗಿತ್ತು ನೀವು ಮಿಡ್ ಟರ್ಮ್ ಎಕ್ಸಾಮಿಗೆ ಓದ್ಕೊಳ್ಳುವಂತಹದ್ದು. ಇದನ್ನೆಲ್ಲ ತಪ್ಪದೆ ಪ್ರಾಕ್ಟೀಸ್ ಮಾಡಿ. ಡೈಲಿ ಒಂದು 15 ಮಿನಿಟ್ಸೋ ಹಾಫ್ ಆನ್ ಅವರೋ ಇದಕ್ಕೆ ಅಂತ ಕೊಡಿ. ಒಂದು ಸರ್ತಿ ನೀವು ಪ್ರಾಕ್ಟೀಸ್ ಮಾಡಿ, ಆಮೇಲೆ ನಿಮಗೆ ಬ್ರೇಕ್ ಸಿಕ್ಕಾಗೆಲ್ಲ ಅದನ್ನು ಪದೇ ಪದೇ ಈ ಡೈಗ್ರಾಮ್ಸನ್ನು ನೋಡ್ತಾ ಹೋಗಿ. ನಿಮಗೆ ತಲೆಯಲ್ಲಿ ಉಳ್ಕೊಂಡು ಬಿಡುತ್ತೆ. ನಿಮಗೆ ನಾಳೆ ಎಕ್ಸಾಮ್ ಟೈಮಲ್ಲಿ ನೀವು ಜಸ್ಟ್ ಒಂದು ಸರ್ತಿ ನೋಡಿಕೊಂಡ್ರೆ ಸಾಕು, ನಿಮಗದು ಕಣ್ಮುಂದೆ ಬಂದುಬಿಡುತ್ತೆ. ಸೊ ಕನ್ಫ್ಯೂಷನ್ ಇರೋದಿಲ್ಲ. ವೆಲ್, ಸೊ ಪ್ರಾಕ್ಟೀಸ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ವೆಲ್ ಡಿಯರ್ ಚಿಲ್ಡ್ರನ್, ನಿಮಗೆ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಇನ್ನು ಮುಂದೆ ನಿಮಗೆ ನೆಕ್ಸ್ಟ್ ಯಾವ ಟಾಪಿಕ್ ಮೇಲೆ ವಿಡಿಯೋಸ್ ಬೇಕು ಅಂತ ಹೇಳಿ ಕಮೆಂಟ್ ಮಾಡಿ ತಿಳಿಸಿ. ಐ ವಿಲ್ ಟ್ರೈ ಟು ಅಪ್ಲೋಡ್ ದ ವಿಡಿಯೋಸ್. ಹ್ಯಾಪಿ ಲರ್ನಿಂಗ್ ಮೈ ಡಿಯರ್ ಚಿಲ್ಡ್ರನ್.